Shrayanvi from Mysore. Welcome back to Shrayanvi's World. ಏನೇ ಕೆಲಸ ಮಾಡಬೇಕಂದ್ರು ಔಟ್ಸೈಡ್ ಎಲ್ಲೇ ಹೋಗ್ಬೇಕಂದ್ರು ದೇವರಿಗೆ ನಮಸ್ಕಾರ ಮಾಡಬೇಕು. ಸೆಲ್ಫ್ ಕೇರ್ ಇಸ್ ನಾಟ್ ಅ ಸೆಲ್ಫಿಶ್, ಇಟ್ಸ್ ಸೆಲ್ಫ್ ಎಸ್ಟೀಮ್. ಐ ಲವ್ ಮೈ ಸೆಲ್ಫ್ ಆಲ್ವೇಸ್. Where did we go? What do we do? How can we enjoy it? Complete details in this video. Sometimes everyone need a refreshment. So ನಮ್ಮ ರಿಫ್ರೆಶ್ಮೆಂಟ್ ಗೋಸ್ಕರ ನಾವು ಹೋಗ್ತಿರೋದು ಮಂಡ್ಯ ಹತ್ರ ಇರೋ RG ರೆಸಾರ್ಟ್ಗೆ. ವೆಲ್ಕಮ್ ಟು RG ರೆಸಾರ್ಟ್. RG ರೆಸಾರ್ಟ್ಗೆ ಎಂಟ್ರಿ ಆದ ತಕ್ಷಣ ಜುಳು ಜುಳು ಅಂತ ಹರಿಯೋ ನೀರ್ ಸೌಂಡ್ ಕೇಳಿಸ್ತಾ ಇತ್ತು. ಆ ಸತ್ ಕೇಳಿ ಅಪ್ಪನ ಕೈ ಹಿಡ್ಕೊಂಡು ಅಲ್ಲಿಗೆ ಹೋದೆ. ಹರಿಯೋ ನೀರು, ಆ ನೀರಿನ ಸದ್ದು ಅಮೇಝಿಂಗ್ ಆಗಿತ್ತು. ಇಟ್ ಈಸ್ ಅ ಕೂಲ್ ಅಂಡ್ ಬ್ಯೂಟಿಫುಲ್ ಅಟ್ಮಾಸ್ಫಿಯರ್. ಎಂಟ್ರಿ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲ ಕಡೆ ಫೋಟೋ ತೆಗಿಕೊಂಡ್ವಿ. ಟೇಕ್ ಓನ್ಲಿ ಮೆಮೊರೀಸ್, ಲೀವ್ ಓನ್ಲಿ ಫುಟ್ ಪ್ರಿಂಟ್ಸ್. ನೆಕ್ಸ್ಟ್ ನಾವು ಡೈರೆಕ್ಟಾಗಿ ಹೋಗಿದ್ದು ಬ್ರೇಕ್ಫಾಸ್ಟ್ಗೆ. ಬ್ರೇಕ್ಫಾಸ್ಟು ತುಂಬ ಚೆನ್ನಾಗಿತ್ತು. ಎಲ್ಲ ವೆರೈಟೀಸ್ನ ನಾನು ಟೇಸ್ಟ್ ಮಾಡಿದೆ. ನಾವು ಔಟ್ಡೋರ್ ಗೇಮ್ ಸ್ಟಾರ್ಟ್. ಸೆಟಲ್ ಕಾಕ್, ಕ್ರಿಕೆಟ್ ಎಲ್ಲ ಸ್ವಲ್ಪ ಸ್ವಲ್ಪ ಆಡಿದೆ. ಐ ಥಿಂಕ್ ಆ ಬ್ಯಾಟ್ ಅಷ್ಟುದ್ದಾನೆ ನಾನಿರೋದು. ಆ ಬ್ಯಾಟ್ ಎತ್ತಕ್ಕೂ ಕಷ್ಟ ಆಗ್ತಿತ್ತು. ಅಂತೂ ಇಂತೂ ಕ್ರಿಕೆಟ್ ಆಡಿದ್ ಮುಗೀತು. ಬೇರೆ ಗೇಮ್ ಕಡೆ ಬಂದಾಯ್ತು. ಸ್ಲೈಡರಲ್ಲಿ ಸ್ಲೈಡ್ ಮಾಡಾಯ್ತು. ದಿಸ್ ಆರ್ ಆಲ್ ಸಿಂಪಲ್ ಗೇಮ್ಸ್. ಸೊ ಡಿಫಿಕಲ್ಟ್ ಆಗಿರೋ ಡಿಫ್ರೆಂಟ್ ಗೇಮ್ಸ್ ಇಲ್ಲಿದೆ. ಸ್ಟ್ರೆಸ್ ಸ್ಟ್ರೆಸ್ ಸ್ಟ್ರೆಸ್, ಮೋಸ್ಟ್ ಆಫ್ ದ ಪೀಪಲ್ ಲೈಫ್ ಸ್ಟ್ರೆಸ್ ಅಲ್ಲೇ ಇರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಸ್ಟ್ರೆಸ್ ಇರುತ್ತೆ. ಸೊ ಆಗಾಗ ಎಲ್ಲರಿಗೂ ರಿಫ್ರೆಶ್ಮೆಂಟ್ ಬೇಕು ಅನಿಸುತ್ತೆ. ರಿಫ್ರೆಶ್ಮೆಂಟ್ಗೋಸ್ಕರ ಪರ್ಟಿಕ್ಯುಲರ್ ಆಗಿ ಇದೇ ಪ್ಲೇಸ್ಗೆ ಹೋಗಬೇಕು ಅಂತ ಏನಿಲ್ಲ. ನಿಮ್ಮ ಫ್ಯಾಮಿಲಿ ಜೊತೆ ಯಾವುದಾದ್ರೂ ಪ್ಲೇಸ್ಗೆ ಆಗಾಗ ಹೋಗ್ತಾ ಇರಿ. ಟೈಮ್ ಟುಗೆದರ್ ಆಸ್ ಅ ಫ್ಯಾಮಿಲಿ ಇಸ್ ಅ ಗಿಫ್ಟ್. Family is not important thing, it's everything. Life is a beautiful with family. ಅಂತೂ ಇಂತೂ ಆಲ್ಮೋಸ್ಟ್ ಗೇಮ್ನ ಕಂಪ್ಲೀಟ್ ಮಾಡಿದೆ. ಆ ಬ್ಯೂಟಿಫುಲ್ ನೇಚರ್ನ ಕೂಡ ಎಂಜಾಯ್ ಮಾಡಿದೆ. ಅಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಏನು ಗೊತ್ತಾ, ಈ ಬುಲೋಕ್ ಆಟು. ಇಟ್ಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. Wow, see there, my mama is cycling. Almost ಆ ಎಲ್ಲ ಗೇಮ್ ಕೂಡ ಮಾಡಿದ್ರು. It is very challenging and interesting game. ಅಮ್ಮ, come on, you can do it, ಅಮ್ಮ. ನಾನು ಮತ್ತೆ ಗೇಮ್ಸ್ನ ಆಡ್ತಾನೆ ಇದ್ದೆ. ನಾನು ನಮ್ಮಮ್ಮ ಗೇಮ್ಸ್ ಆಡಿದ್ವಿ, ಬಟ್ ನಮ್ಮಪ್ಪ ಎಂಜಾಯ್ ಮಾಡ್ಕೊಂಡು ಗೇಮ್ಸ್ ಆಡ್ತಾ ಇದ್ದಾರೆ. ವಾವ್, ಸೈಕ್ಲಿಂಗ್ ಸ್ಟಾರ್ಟ್. ವಾವ್, ನಮ್ಮಪ್ಪ ಎಷ್ಟು ಸ್ಲೋ ಆಗಿ ಸೈಕ್ಲಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಬೇಗ ರೀಚ್ ಆಗಬಾರ್ದು ಅಂತ ಎಂಜಾಯ್ ಮಾಡ್ತಾ ಇದ್ದಾರೆ. ಎಂಜಾಯ್ ಪಪ್ಪ. ಮಾರ್ನಿಂಗ್ ಇಂದ ನಾನು ಒಂದು ಪ್ಲೇಸ್ಗೆ ತುಂಬ ವೇಟ್ ಮಾಡ್ತಾ ಇದ್ದೆ. ಅದು ಸ್ವಿಮ್ಮಿಂಗ್ ಪೂಲ್. ದಿಸ್ ಡ್ರೆಸ್ ಇಸ್ ನಾಟ್ ಸೂಟಬಲ್ ಫಾರ್ ಸ್ವಿಮ್ಮಿಂಗ್ ಪೂಲ್. 1 2 3 ಡ್ರೆಸ್ ಚೇಂಜ್. ದಿಸ್ ಇಸ್ ಮೈ ಸ್ವಿಮ್ಮಿಂಗ್ ಔಟ್ಫಿಟ್. ಸ್ವಲ್ಪ ಇಂಡೋರ್ ಗೇಮ್ಸ್ನ ಆಡಿ ಲಂಚ್ ಮುಗಿಸಿ ಪೂಲ್ ಹತ್ರ ಹೋದ್ವಿ. ಆಲ್ಮೋಸ್ಟ್ ಆಲ್ ದ ಚಿಲ್ಡ್ರನ್ ವೇಟಿಂಗ್ ಫಾರ್ ಪೂಲ್ ಸ್ವಿಮ್ಮಿಂಗ್ ಪೂಲ್. ಸ್ವಿಮ್ಮಿಂಗ್ ಪೂಲಲ್ಲಂತೂ ತುಂಬ ಎಂಜಾಯ್ ಮಾಡಿದೆ. ಜೊತೆಗೆ ರೈನ್ ಡ್ಯಾನ್ಸ್ ಕೂಡ ಇತ್ತು. ಎಂಜಾಯ್ಡ್ ಲಾಟ್.
ಸ್ವಿಮ್ಮಿಂಗ್ ಪೂಲ್ ಗಿಡದ ಮೇಲೆ ಮತ್ತೆ ಮೇಲ್ ಬರಕ್ಕೆ ಮನ್ಸೇ ಇರಲ್ಲ. ತುಂಬಾ ಹೊತ್ತಾಡಿದ್ಮೇಲೆ ಅಮ್ಮ ಬಾಚಿನಿ ಸಾಕು ಅಂತ ಕೂಗ್ತಿತ್ತು. ನನಗೆ ಅದು ಕೇಳಿಸ್ತಾ ಇತ್ತು, ಬಟ್ ನಾನು ಕೇಳಿಸ್ದೇ ಇರೋ ತರ ಇದ್ದೆ. ಅಂತೂ ಇಂತೂ ಮೇಲ್ ಬಂದು ಡ್ರೆಸ್ ಚೇಂಜ್ ಕೂಡ ಮಾಡಿದೆ. ದಿಸ್ ಇಸ್ ಮೈ ನೆಕ್ಸ್ಟ್ ಔಟ್ಫಿಟ್. ಆಲ್ವೇಸ್ ಐ ಲೈಕ್ ಪಿಂಕ್. Family is the source of strength, support and endless love. Make time to enjoy the simple things in life. Today I enjoying lot. I tell you again, ಆಗಾಗ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಟಾಕ್ ಟುಗೆದರ್, live together and enjoy together. These are all my beautiful photos in RG Resort. Please watch until end. Thank you for watching. Please like, share and subscribe my channel. I will come with another interesting video very soon. Until then, bye bye.